ಕೆಕೆಆರ್ ವರ್ಸಸ್ ಎಸ್ಆರ್ಎಚ್ ಪಂದ್ಯ 2026ರ IPL 19ನೇ ಸೀಸನ್ನ 6ನೇ ಪಂದ್ಯ ಇದಾಗಿದ್ದು ಕೋಲ್ಕತ್ತಾ ನೈಟ್ ರೈಡರ್ಸ್ ವರ್ಸಸ್ ಎಸ್ಆರ್ಎಚ್ ಅಂತಾನೆ ಹೇಳ್ಬೋದು. ಈಗ ಎರಡೂ ಟೀಮ್ಗಳು ಮುಖಾಮುಖಿ ಆಗ್ತಾ ಇದೆ. ಹಾಗಾದರೆ ಇಲ್ಲಿ ನಾವು ಮುಖ್ಯವಾಗಿ ಗಮನಿಸಬೇಕಾಗಿರುವಂಥದ್ದು ಏನಪ್ಪ ಅಂತಂದರೆ ಕೆಕೆಆರ್ ವರ್ಸಸ್ ಎಸ್ಆರ್ಎಚ್ನ ಸ್ಟ್ರಾಟಜಿಗಳು ಯಾವ ಥರ ಇದೆ, ಎರಡೂ ಟೀಮ್ಗಳ ಪ್ಲಸ್ಗಳೇನು ಮೈನಸ್ಗಳೇನು ಎಲ್ಲವನ್ನೂ ಕೂಡ ಇವತ್ತಿನ ದಿನ ನಾವು ನೋಡ್ತಾ ಹೋಗೋಣ. ಈಗಾಗಲೇ ಕೆಕೆಆರ್ ವರ್ಸಸ್ ಎಸ್ಆರ್ಎಚ್ ಈ ಹಿಂದಿನ ಸೀಸನ್ಗಳಲ್ಲಿ ಈಗಾಗಲೇ 30ಕ್ಕೂ ಹೆಚ್ಚು ಪಂದ್ಯಗಳನ್ನು ಆಡಿದ್ದಾರೆ. ಅದರಲ್ಲಿ ಕೆಕೆಆರ್ ಅವರು 20ಕ್ಕೂ ಹೆಚ್ಚು ಪಂದ್ಯಗಳನ್ನು ಗೆದ್ದಿದ್ದರೆ ಎಸ್ಆರ್ಎಚ್ ಅವರು 10ಕ್ಕೂ ಹೆಚ್ಚು ಪಂದ್ಯವನ್ನು ಗೆದ್ದಿದ್ದಾರೆ. ಒಂದು ಕಡೆಯಿಂದ ನಾವು ನೋಡೋದಾದರೆ ಕೆಕೆಆರ್ಗೆ ಸ್ವಲ್ಪ ಒಂದು ಕಡೆ ಅಡ್ವಾಂಟೇಜ್ ಕೂಡ ಇದೆ, ಯಾಕೆಂದರೆ ಎಸ್ಆರ್ಎಚ್ನ ಚೆನ್ನಾಗಿ ರೀಡ್ ಮಾಡಿದ್ದಾರೆ ಈ ಹಿಂದಿನ ಸೀಸನ್ಗಳಲ್ಲಿ. ಸೊ ಕೆಕೆಆರ್ ಆಗಿರ್ಬೋದು ಎಸ್ಆರ್ಎಚ್ ಆಗಿರ್ಬೋದು ಎರಡೂ ಕೂಡ ಮುಖಾಮುಖಿ ಈಗ ಮತ್ತೊಮ್ಮೆ ಆಗ್ತಾ ಇದೆ. ಹಾಗಾದರೆ ಕೋಲ್ಕತ್ತಾ ನೈಟ್ ರೈಡರ್ಸ್ನ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಅವರಿದ್ದಾರೆ, ಒಬ್ಬ ಅತ್ಯುತ್ತಮವಾದಂತಹ ಪ್ಲೇಯರ್ ಅಂತಲೇ ಹೇಳ್ಬೋದು. ಈಗಾಗಲೇ ಕೆಕೆಆರ್ 2 ಬಾರಿ IPL ಟ್ರೋಫಿಗಳನ್ನು ಗೆದ್ದಿದೆ, 2012ರಲ್ಲಿ ಮತ್ತು 2014ರಲ್ಲಿ, ಮತ್ತು 3 ಬಾರಿ ಫೈನಲ್ಗೆ ಅಪಿಯರೆನ್ಸ್ ಆಗಿದೆ. ಇನ್ನು ಇದಿಷ್ಟು ಕೆಕೆಆರ್ ಆದರೆ ಸನ್ರೈಸರ್ಸ್ ಬಗ್ಗೆ ನಾವು ನೋಡೋದಾದರೆ ಸನ್ರೈಸರ್ಸ್ನ ಕ್ಯಾಪ್ಟನ್ ಇಶಾನ್ ಕಿಶನ್ ಅವರು ಒಬ್ಬ ಒಳ್ಳೆ ಅಗ್ರೆಸಿವ್ ಪ್ಲೇಯರ್ ಮತ್ತು ಅಗ್ರೆಸಿವ್ ಕ್ಯಾಪ್ಟನ್ ಅಂತ ಹೇಳ್ಬೋದು. ಈಗಾಗಲೇ IPL 2016ರಲ್ಲಿ ಒಂದು ಚಾಂಪಿಯನ್ಶಿಪ್ ಕೂಡ ಹೊಂದ್ಕೊಂಡಿರುವಂಥದ್ದು, 3 ಬಾರಿ ಈಗಾಗಲೇ ಫೈನಲ್ಗೆ ಅಪಿಯರೆನ್ಸ್ ಆಗಿದೆ. ಇನ್ನು ನಾನು ಈಗಾಗಲೇ ಹೇಳಿದಾಗೆ 30 ಬಾರಿ ಏನು ಮುಖಾಮುಖಿ ಆಗಿದೆ, ಅದರಲ್ಲಿ 20 ಬಾರಿ ಕೋಲ್ಕತ್ತಾ ನೈಟ್ ರೈಡರ್ಸ್ ಗೆದ್ದಿದ್ರೆ 10 ಬಾರಿ ಸನ್ರೈಸರ್ಸ್ ಅವರು ಗೆದ್ದಿದ್ದಾರೆ. ಓಕೆ, ಹಾಗಾದರೆ ಕೆಕೆಆರ್ನ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಯಾವ ಥರ ಇದೆ ಅಂತ ನೋಡ್ಕೊಂಬರೋಣ ಬನ್ನಿ. ಮೊದಲನೇದಾಗಿ ಕ್ಯಾಪ್ಟನ್ ಅಜಿಂಕ್ಯ ರಹಾನೆ ಅವರು ಒಬ್ಬ ಅದ್ಭುತವಾದಂತಹ ಬ್ಯಾಟ್ಸ್ಮನ್ ಆ್ಯಂಡ್ ಅದ್ಭುತವಾದಂತಹ ಕ್ಯಾಪ್ಟನ್ ಅಂತಲೇ ಹೇಳ್ಬೋದು. ಅದಾದಮೇಲೆ ಓಪನಿಂಗ್ನಲ್ಲಿ ಫಿನ್ ಅಲೇನ್ ಅವರು ಬರ್ತಾರೆ, ಒಬ್ಬ ಪವರ್ಫುಲ್ ಅಟ್ಯಾಕರ್ ಅಂತ ಕೂಡ ಹೇಳ್ಬೋದು, ಮತ್ತು ರಾಹುಲ್ ತ್ರಿಪಾಠಿ ಆಗಿರ್ಬೋದು ಅಗ್ರೆಸಿವ್ ಪ್ಲೇಯರ್. ಇನ್ನು ಮಿಡಲ್ ಆರ್ಡರಲ್ಲಿ ನಾವು ನೋಡೋದಾದರೆ ಅಜಿಂಕ್ಯ ರಹಾನೆ ಅವರು ಕೂಡ ಬರ್ತಾರೆ, ರಿಂಕು ಸಿಂಗ್ ಅವರು ಬರ್ತಾರೆ, ಮತ್ತು ಇದ್ರ ಜೊತೆಗೆ ಪೋವೆಲ್ ಅವರು ಸಹಿತ ಬರ್ತಾರೆ. ಪೋವೆಲ್ ಅವರು ಎಲ್ರಿಗೂ ಕೂಡ ಗೊತ್ತಿರೋ ಹಾಗೆ ಪವರ್ಫುಲ್ ಹಿಟ್ಟರ್ ಅಂತಲೂ ಕೂಡ ಹೇಳ್ಬೋದು. ಮತ್ತು ರಘುವಂಶಿ ಅವರು ಈ ಹಿಂದಿನ ಮ್ಯಾಚ್ಗಳಲ್ಲೂ ಕೂಡ ರಘುವಂಶಿ ಆಗಿರ್ಬೋದು ಇವರೆಲ್ಲ ಆಡಿರುವಂತಹ ಮ್ಯಾಚ್ಗಳನ್ನು ನೀವು ನೋಡಿಕೊಂಡೇ ಬಂದಿದ್ದೀರ. ಸೊ ಈಗಿರಬೇಕಾದ್ರೆ ಇವರೆಲ್ಲರ ವಿಚಾರ ಇದಾದರೆ ಅಂದರೆ ಆಲ್ರೌಂಡರ್ನ ನಾವು ನೋಡೋದಾದರೆ ಆಲ್ರೌಂಡರಲ್ಲೂ ಕೂಡ ಕ್ಯಾಮ್ರಾನ್ ಗ್ರೀನ್ ಅವರು ಇದ್ದಾರೆ ಮತ್ತು ಸುನಿಲ್ ನರೇನ್ ಅವರು ಕೂಡ ಇದ್ದಾರೆ. ಸೊ ಸುನಿಲ್ ನರೇನ್ ಅವರು ಇದೇ ಯಾವ ಒಂದು ಸ್ಟೇಡಿಯಂನಲ್ಲಿ ಈ ಬಾರಿ ಮ್ಯಾಚ್ ನಡೆಯುತ್ತೆ, ಆ ಒಂದು ಸ್ಟೇಡಿಯಂನಲ್ಲಿ ಈಗಾಗಲೇ 5 ವಿಕೆಟ್ಗಳನ್ನು ಒಂದೇ ಪಂದ್ಯದಲ್ಲಿ ತೆಗೆದುಕೊಂಡಿದ್ದಾರೆ. ಸೊ ಸುನಿಲ್ ನರೇನ್ ಅವರಿಗೆ ಅದು ಒಂದು ಹೋಮ್ ಪಿಚ್ ಆಗಿರ್ಬೋದು, ಮತ್ತು ಇನ್ನೊಂದು ಕಡೆಯಿಂದ ನೋಡೋದಾದರೆ ಆ ಒಂದು ಪಿಚ್ ಬಗ್ಗೆ ಸುನಿಲ್ ನರೇನ್ ಅವರು ಸಖತ್ತಾಗಿ ರೀಡ್ ಮಾಡಿದ್ದಾರೆ, ಚೆನ್ನಾಗಿ ತಿಳ್ಕೊಂಡಿದ್ದಾರೆ. ಇನ್ನು ವರುಣ್ ಚಕ್ರವರ್ತಿ ಅವರು ಕೂಡ ಇದ್ದಾರೆ, ಒಬ್ಬ ಅದ್ಭುತವಾದಂತಹ ಬಾಲರ್ ಮತ್ತು ಆಲ್ರೌಂಡರ್ ಅಂತ ಕೂಡ ಹೇಳ್ಬೋದು. ಮತ್ತು ಉಮ್ರಾನ್ ಮಲ್ಲಿಕ್ ಅವರಿದ್ದಾರೆ, ಒಬ್ಬ ಎಕ್ಸ್ಪ್ರೆಸ್ ಆ್ಯಂಡ್ ಪೇಸ್ ಬಾಲರ್ ಅಂತ ಕೂಡ ಹೇಳ್ಬೋದು, ಒಳ್ಳೆ ವಿಕೆಟ್ಗಳನ್ನು ತೆಗೆದುಕೊಳ್ತಾರೆ. ಇನ್ನು ವೈಭವ್ ಆರ್ ಅವರು ಇದ್ದಾರೆ, ಸ್ವಿಂಗ್ ಬಾಲರ್, ಪವರ್ ಪ್ಲೇನಲ್ಲಿ ಸಖತ್ತಾಗಿ ಬಾಲಿಂಗನ್ನು ಮಾಡ್ತಾರೆ. ಕಾರ್ತಿಕ್ ತ್ಯಾಗಿ ಅವರು ಕೂಡ ಇದ್ದಾರೆ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ, ಮತ್ತು ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಮನೀಶ್ ಪಾಂಡೆ ಅವರು, ಕಾರ್ತಿಕ್ ತ್ಯಾಗಿ ಮತ್ತು ಮನೀಶ್ ಪಾಂಡೆ ಅವರು ಇಬ್ಬರು ಕೂಡ ಇಂಪ್ಯಾಕ್ಟ್ ಪ್ಲೇಯರ್ ಆಗಿದ್ದಾರೆ. ಯಾವಾಗ ಬೇಕಿದ್ರೆ ಅವರನ್ನು ತಗೊಳ್ಬೋದು ಒಂದು ಆಟದಲ್ಲಿ. ಇದೆಲ್ಲ ಕೆಕೆಆರ್ನ ವಿಷಯ. ಆದರೆ ಇನ್ನು ಸನ್ರೈಸರ್ಸ್ ಹೈದರಾಬಾದ್ ಬಗ್ಗೆ ನಾವು ನೋಡೋದಾದರೆ ಎಸ್ಆರ್ಎಚ್ನ ಪ್ರೆಡಿಕ್ಟೆಡ್ ಪ್ಲೇಯಿಂಗ್ 11 ಬಗ್ಗೆ ನಾವು ನೋಡೋದಾದರೆ ಕ್ಯಾಪ್ಟನ್ ಇಶಾನ್ ಕಿಶನ್ ಒಬ್ಬ ಅಗ್ರೆಸಿವ್ ಕ್ಯಾಪ್ಟನ್ ಅಂಡ್ ಸಖತ್ತಾಗಿ ಬ್ಯಾಟಿಂಗು ಎಲ್ಲವನ್ನು ಕೂಡ ಮಾಡ್ತಾರೆ. ಸೊ ಇದ್ರ ಜೊತೆಗೆ ಟ್ರಾವಿಸ್ ಹೆಡ್ ಅವರು ಕೂಡ ಇದ್ದಾರೆ, ಅಭಿಷೇಕ್ ಶರ್ಮಾ ಅವರು ಇದ್ದಾರೆ. ನಾವು ಟ್ರಾವಿಸ್ ಹೆಡ್ ಅವರನ್ನು ಅಭಿಷೇಕ್ ಶರ್ಮಾವನ್ನು ಒಂಥರ ಡೇಂಜರಸ್ ಬ್ಯಾಟ್ಸ್ಮ್ಯಾನ್ಸ್ ಅಂತಲೂ ಕೂಡ ಕರಿತೀವಿ. ಈ ಹಿಂದಿನ ಸೀಸನ್ಗಳಲ್ಲಿ ಅವರು ಆಡಿರುವಂತಹ ಆಟವನ್ನು ನೋಡೋದಾದರೆ ಇನ್ನು ಮಿಡಲ್ ಆರ್ಡರ್ನಲ್ಲಿ ಇಶಾನ್ ಕಿಶನ್ ಅವರು ಎಂಟ್ರಿ ಕೊಡ್ತಾರೆ. ಅದಾದಮೇಲೆ ಎನ್ರಿಚ್ ಕ್ಲಾಸೆನ್ ಅವರು ಕೂಡ ಎಂಟ್ರಿ ಕೊಡ್ತಾರೆ. ಈ ಹಿಂದಿನ ಮ್ಯಾಚ್ನಲ್ಲಿ ನಾವು ನೋಡೋದಾದರೆ ಎನ್ರಿಚ್ ಕ್ಲಾಸೆನ್ ಅವರು ಒಂದು ತಕ್ಕ ಮಟ್ಟದಲ್ಲಿ ಚೆನ್ನಾಗೇ ಆಡಿದ್ರು, ಫಾರ್ಮಲ್ಲಿ ಎನ್ರಿಚ್ ಕ್ಲಾಸೆನ್ ಅವರು ಇದ್ದಾರೆ. ಇದಾದಮೇಲೆ ನಿತೀಶ್ ಕುಮಾರ್ ರೆಡ್ಡಿ ಅವರು ಕೂಡ ಈ ಒಂದು ಆಟದಲ್ಲಿರ್ತಾರೆ, ಅವರು ಕೂಡ ಸಖತ್ತಾಗಿ ಬ್ಯಾಟಿಂಗನ್ನು ಮಾಡ್ತಾರೆ. ಅದಾದಮೇಲೆ ಆಲ್ರೌಂಡರ್ನ ವಿಚಾರಕ್ಕೆ ನಾವು ಬರೋದಾದರೆ ಇಲ್ಲಿ ಮುಖ್ಯವಾಗಿ ಕಮಿಂಡು ಮೆಂಡಿಟ್ಸ್ ಇದ್ದಾರೆ, ಒಬ್ಬ ಅತ್ಯುತ್ತಮವಾದಂತಹ ಪ್ಲೇಯರ್ ಮತ್ತು ಸ್ಪಿನ್ ಕೂಡ ಸಖತ್ತಾಗೆ ಮಾಡ್ತಾರೆ. ಅದ್ರ ಜೊತೆಗೆ ಅಭಿಷೇಕ್ ಶರ್ಮಾ ಒಬ್ಬ ಬ್ಯಾಟಿಂಗ್ ಮತ್ತು ಆಲ್ರೌಂಡರ್ ಅಂತ ಕೂಡ ಹೇಳ್ಬೋದು. ಇದೆಲ್ಲ ಆಲ್ರೌಂಡರ್ ಆದರೆ ಇನ್ನು ಬಾಲರ್ಸ್ನ ವಿಚಾರಕ್ಕೆ ಬರೋದಾದರೆ ಪ್ಯಾಟ್ ಕಮಿನ್ಸ್ ಸದ್ಯದ ಮಟ್ಟಿಗೆ ಇಂಜೂರಿ ಇರುವ ಕಾರಣಾಂತರಗಳಿಂದ ಬರೋದಕ್ಕೆ ಆಗ್ತಾಯಿಲ್ಲ. ಇನ್ನು ಹರ್ಷಲ್ ಪಟೇಲ್ ಆಗಿರ್ಬೋದು, ಹರ್ಷಲ್ ಪಟೇಲ್ ಅವರು ಡೆತ್ ಓವರ್ಗಳಲ್ಲಿ ತುಂಬಾ ಯೂಸ್ ಆಗ್ತಾರೆ, ಮತ್ತು ಜಯದೇವ್ ಉನದ್ಕಟ್ ಆಗಿರ್ಬೋದು, ಶಿವಮ್ ಮಾವಿ ಆಗಿರ್ಬೋದು, ಇವರೆಲ್ಲರೂ ಕೂಡ ಪವರ್ ಪ್ಲೇನಲ್ಲಿ ಸಖತ್ತಾಗೆ ಬಾಲಿಂಗನ್ನು ಮಾಡ್ಕೊಳ್ತಾರೆ. ಸೊ ಇದಿಷ್ಟು ಬಾಲಿಂಗ್ನ ವಿಚಾರ. ಇನ್ನು ಇಂಪ್ಯಾಕ್ಟ್ ಪ್ಲೇಯರ್ ಬಗ್ಗೆ ನಾವು ನೋಡೋದಾದರೆ ಬ್ರೀಡನ್ ಕ್ಯಾರ್ಸ್ ಇದ್ದಾರೆ, ಒಬ್ಬ ಅದ್ಭುತವಾದಂತಹ ಬಾಲರ್. ಇನ್ನು ಇಶಾನ್ ಮಲಿಂಗ ಅವರು ಕೂಡ ಇದ್ದಾರೆ, ಯಾರ್ಕರ್ ಸ್ಪೆಷಲಿಸ್ಟ್ ಅಂತಲೂ ಕೂಡ ಹೇಳ್ಬೋದು. ಸೊ ಈ ರೀತಿಯಾಗಿ ಅದ್ಭುತವಾದಂತಹ ಪ್ಲೇಯರ್ಸ್ಗಳನ್ನು ಕೂಡ ಒಳಗೊಂಡಿರುವಂಥದ್ದು. ಇನ್ನು ಪಿಚ್ ರಿಪೋರ್ಟ್ನ ನಾವು ನೋಡೋದಾದರೆ ಈಡನ್ ಗಾರ್ಡನ್ ಕೋಲ್ಕತ್ತಾದಲ್ಲಿ ನಡೆಯುವಂತಹ ಮ್ಯಾಚ್ ಇದು 2026ರ 6ನೇ ಪಂದ್ಯ ಇದಾಗಿದ್ದು. ಈ ಒಂದು ಈಡನ್ ಗಾರ್ಡನ್ ಪಿಚ್ ಏನಿದೆ ಅತಿ ಹೆಚ್ಚಾಗಿ ಬ್ಯಾಟಿಂಗ್ ಸರ್ಫೇಸ್ ಏರಿಯಾ ಅಂತಲೇ ಹೇಳ್ಬೋದು. ಅಂದರೆ ಬ್ಯಾಟಿಂಗಿಗೆ ಒಂದು ಕಡೆಯಿಂದ ಸಖತ್ತಾಗಿ ಸಪೋರ್ಟ್ ಮಾಡುತ್ತೆ. ಇನ್ನು ಈ ಒಂದು ಪಿಚ್ನಲ್ಲಿ ಯಾವ್ರೇಜ್ ಸ್ಕೋರನ್ನು ನಾವು ನೋಡೋದಾದರೆ
170ರಿಂದ ಹಿಡಿದು 204ರವರೆಗೆ ಯಾವ್ರೇಜ್ ಸ್ಕೋರ್ ಇದೆ. ಅಂದರೆ ಒಳ್ಳೆ ಸ್ಕೋರ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. 170ಕ್ಕೂ ಹೆಚ್ಚು ಸ್ಕೋರ್ ಮಾಡುವಂತಹ ಸಾಧ್ಯತೆ ಇದೆ. ಸೊ ಹೀಗಿರಬೇಕಾದ್ರೆ ಚೇಸಿಂಗ್ ಯಾರೆಲ್ಲ ಮಾಡ್ತಾರೆ ಅವ್ರಿಗೆ ಒಂದು ಕಡೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಇಲ್ಲಿ ಈ ಒಂದು ಸ್ಟೇಡಿಯಂನಲ್ಲಿ ಮುಖ್ಯವಾಗಿ ಈ ಒಂದು ಕ್ರೀಡಾಂಗಣದಲ್ಲಿ ಯಾರೇ ಒಂದು ಟಾಸನ್ನು ಗೆದ್ದ ನಂತರ ಬಾಲಿಂಗನ್ನು ಆಯ್ಕೆ ಮಾಡ್ಕೊಳ್ತಾರೆ. ಸೊ ಇದ್ರ ಜೊತೆಗೆ ಈ ಬಾರಿಯ IPL ಸೀಸನ್ನಲ್ಲಿ ಸಾಕಷ್ಟು 5-6 ಮ್ಯಾಚ್ಗಳು ನಡೆದವು. ಎಲ್ಲ ಮ್ಯಾಚ್ಗಳಲ್ಲೂ ಕೂಡ ಚೇಸಿಂಗೇ ವಿನ್ ಆಗಿದೆ. ಸೊ ಆದ್ದರಿಂದ ಈಡನ್ ಗಾರ್ಡನಲ್ಲೂ ಸಹಿತ ಚೇಸಿಂಗ್ ವಿನ್ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಇನ್ನೊಂದು ಕಡೆ ಸುನಿಲ್ ನರೇನ್ ಅವರಿಗೆ ನಾನು ಆಗಲೇ ಹೇಳಿದಾಗೆ ಈ ಒಂದು ಈಡನ್ ಗಾರ್ಡನ್ ಪಿಚ್ ಏನಿದೆ ತುಂಬಾ ಅಡ್ವಾಂಟೇಜು. ಅವರು ಸಾಕಷ್ಟು ವಿಕೆಟ್ಗಳನ್ನು ಈ ಒಂದು ಕ್ರೀಡಾಂಗಣದಲ್ಲಿ ಅಂದರೆ ಈಡನ್ ಗಾರ್ಡನ್ ಪಿಚ್ನಲ್ಲಿ ಸಾಕಷ್ಟು ವಿಕೆಟ್ಗಳನ್ನು ಅವರು ತಗೊಂಡಿದ್ದಾರೆ. ಇದರಲ್ಲಿ ಒಂದು ರೆಕಾರ್ಡ್ ಕೂಡ ಇದೆ. ಒಂದೇ ಮ್ಯಾಚ್ನಲ್ಲಿ 5 ವಿಕೆಟ್ಗಳನ್ನು ತೆಗೆದುಕೊಂಡಿದ್ದಾರೆ. 4 ಓವರ್ನಲ್ಲಿ 5 ವಿಕೆಟು ಮತ್ತು 19 ರನ್ನನ್ನು ಕೊಟ್ಟಿದ್ದರು. ಅಂತಹ ರೀತಿಯಲ್ಲಿ ಅದ್ಭುತವಾಗಿ ಬಾಲಿಂಗನ್ನು ಮಾಡ್ತಾರೆ. ಒಂದು ಕಡೆಯಿಂದ ನಾವು ನೋಡೋದಾದರೆ ಪವರ್ ಪ್ಲೇನಲ್ಲಿ ಕ್ರೂಷಿಯಲ್ ಆಗಿರುತ್ತೆ, ಸ್ವಲ್ಪ ಕಷ್ಟ ಆಗ್ಬೋದು. ಇನ್ನು ಮಿಡಲ್ ಆರ್ಡರ್ನಲ್ಲಿ ಸ್ಪಿನ್ನರ್ಸ್ಗೆ ಒಂದು ತಕ್ಕ ಮಟ್ಟದಲ್ಲಿ ಹೆಲ್ಪ್ ಆಗುತ್ತೆ. ಆದರೂ ಸಹಿತ ಬ್ಯಾಟಿಂಗ್ ಪಿಚ್ ಇದು ಒಳ್ಳೆ ಬ್ಯಾಟಿಂಗ್ ಪಿಚ್ಚು. ಡೆತ್ ಓವರ್ಸ್ಗಳಂತೂ ಬ್ಯಾಟ್ಸ್ಮನ್ಸ್ಗಳು ಅಬ್ಬರ ಅಂತಲೇ ಹೇಳ್ಬೋದು. ಸೊ ಈ ರೀತಿಯಾಗಿ ಒಂದು KKR ಆಗಿರ್ಬೋದು ಮತ್ತು SRH ಎರಡೂ ತಂಡಗಳು ಒಂದು ಕಡೆಯಿಂದ ಸ್ಟ್ರಾಂಗ್ ಆಗೇ ಇದೆ ಅಂತ. ಒಂದು ಕಡೆಯಿಂದ KKR ಅವರು ಸ್ವಲ್ಪ ಸ್ಟ್ರಾಂಗ್ ಅಂತ ಅನಿಸುತ್ತೆ. ಆದರೂ ಸಹಿತ ಆಲ್ರೌಂಡರ್ನ ವಿಚಾರಕ್ಕೆ ಬಂದರೆ KKR ಆಗಿರ್ಬೋದು SRH ಆಗಿರ್ಬೋದು ಅಷ್ಟರ ಮಟ್ಟಿಗೆ ಪರ್ಫಾರ್ಮೆನ್ಸ್ಗಳು ಕೂಡ ಇಲ್ಲ ಇಲ್ಲಿ. ಆದರೆ KKRನ ನಾವು ನೋಡೋದಾದರೆ ಈ ಹಿಂದಿನ ಮ್ಯಾಚ್ ಆಗಿರ್ಬೋದು ಮತ್ತು ಈ ಹಿಂದಿನ ಸೀಸನ್ಗಳಲ್ಲಿ SRHನ ಪ್ರತಿ ಬಾರಿ ಡಾಮಿನೇಟ್ ಮಾಡ್ಕೊಂಡು ಬರ್ತಾನೇ ಇದೆ. ಸೊ ಹೀಗಿರಬೇಕಾದ್ರೆ SRHನಲ್ಲಿ ಎಡ್ ಆಗಿರ್ಬೋದು ಕ್ಲಾಸೆನ್ ಆಗಿರ್ಬೋದು ಇಬ್ಬರ ಒಳ್ಳೆ ಕಾಂಬೋ ಇದೆ. ಸೊ ಇದರಿಂದ ಒಳ್ಳೆ ಸ್ಕೋರ್ ಮಾಡುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಇದರ ಜೊತೆಗೆ ಒಂದು 10ರಿಂದ 20 ಓವರ್ಗಳಲ್ಲಿ ಏನಿದೆ 20 ಓವರ್ಸ್ಗಳಲ್ಲಿ 170ಕ್ಕೂ ಅಧಿಕ ರನ್ಗಳನ್ನು ಹೊಡೆಯುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಸೊ ಇದಿಷ್ಟು SRH ಆದರೆ. ಇನ್ನು KKR ವಿಚಾರಕ್ಕೆ ಬಂದರೂ ಸಹಿತ ಇನ್ನು KKRನ ವಿಷಯಕ್ಕೆ ಬರೋದಾದರೆ KKRನವರು SRHನ ಎಲ್ಲ ಪ್ಲೇಯರ್ಸ್ಗಳ ಬಗ್ಗೆ ಸ್ಟಡಿ ಮಾಡಿ ಇಟ್ಕೊಂಡ್ಬಿಟ್ಟವ್ರೆ. ಸಖತ್ತಾಗಿ ಯಾವ ಥರ ಅವರಿಗೆ ಬಾಲಿಂಗನ್ನು ಹಾಕಬೇಕು, ಯಾವ ಥರ ಅವ್ರ ಹತ್ರ ರನ್ಸ್ಗಳನ್ನು ತಗೋಬೇಕು ಅನ್ನೋದನ್ನು KKR ಅವರು ಈಗಾಗಲೇ ರೀಡ್ ಮಾಡಿದ್ದಾರೆ. ಸೊ ಆದ್ದರಿಂದ KKR ಆಗಿರ್ಬೋದು SRH ಆಗಿರ್ಬೋದು ಎರಡೂ ಮುಖಾಮುಖಿ ಆಗೋದಕ್ಕೆ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ. ಸೊ ಇದಿಷ್ಟು KKR ಮತ್ತು SRHನ ಪ್ಲೇಯಿಂಗ್ ಲೆವೆಲ್. ಎರಡೂ ಕೂಡ ಸ್ಟ್ರಾಂಗೆಸ್ಟ್ ಟೀಮ್ಗಳು. ಯಾವುದು ಗೆಲ್ಲುತ್ತೆ ಅನ್ನೋದನ್ನು ನಾವೆಲ್ಲ ಕಾದು ನೋಡಬೇಕಾಗಿದೆ.